ಲೋಕಾಪುರದಲ್ಲಿ ಒತ್ತುವರಿ ಅಂಗಡಿಗಳ ತೆರವು, ಸಾರ್ವಜನಿಕರ ಆಕ್ರೋಶ. ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣದ ಪ್ರಮುಖ ಕೇಂದ್ರವಾದ ಬಸವೇಶ್ವರ ವೃತ್ತದ ಬಳಿ ಇಂದು ಮುಂಜಾನೆ ಜೆಸಿಬಿ ಘರ್ಜಿಸಿದೆ. ಮುಧೋಳ ತಹಶೀಲ್ದಾರ್ ಅವರ ಖಡಕ್ ಸೂಚನೆ ಮೇರೆಗೆ ಕಾರ್ಯಾಚರಣೆಗೆ ಇಳಿದ ಮುಧೋಳ ಇಒ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ತಂಡ ರಸ್ತೆ ಬದಿಯಲ್ಲಿದ್ದ ಒತ್ತುವರಿ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಿದೆ. ದೀರ್ಘಕಾಲದಿಂದ ಪಾದಚಾರಿಗಳ ಮತ್ತು ವಾಹನಗಳ ಮುಕ್ತ ಸಂಚಾರಕ್ಕೆ ಅಡ್ಡಿಯುಂಟು ಮಾಡುತ್ತಿದ್ದ ಅಂಗಡಿಗಳನ್ನು ನೆಲ ಸಮಗೊಳಿಸುವ ಮೂಲಕ ರಸ್ತೆ ಸುಗಮಗೊಳಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿದ್ದರಿಂದ ಬೀದಿ ಬದಿ ವ್ಯಾಪಾರಸ್ಥರು ತೀವ್ರ ಕಂಗಾಲಾಗಿದ್ದಾರೆ. ಕಾರ್ಯಾಚರಣೆ ವೇಳೆ ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು, ಟೆಂಡರ್ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸವಾಗಿದೆ ಎಂದು ಮಹಿಳೆಯೊಬ್ಬರು ಕಣ್ಣೀರು ಹಾಕುತ್ತಾ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸೂಕ್ತ ವ್ಯಾಪಾರಕ್ಕೆ ಪರ್ಯಾಯ ಜಾಗದ ವ್ಯವಸ್ಥೆ ಮಾಡಿಕೊಡುವಂತೆ ಆಗ್ರಹಿಸಿರುವ ನೊಂದ ವ್ಯಾಪಾರಿಗಳು ಅಧಿಕಾರಿಗಳ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರು ಕುಡಿದ್ರಿ ಸಾಹೇಬ್ರ, ನಾ ಅಂಗಡಿ ಕುಂದಿರ್ಬೇಕಾದ್ರಿ ಹಾಲು ಹಿಡ್ಕೊತನಪ್ಪ ಸರ ನಿತ್ಯ ಅನ್ನೋದು ಹಾಗೆ ಬಂಗಾರಿ ಅಂಗಡಿ ಚಾಲು ಮಾಡಿ ಬರ್ರಿ ಆಟೋಮೆಟಿಕ್ ಬರೋದ್ರಿ ಕಿರಿಕಿರಿ ಮಾಡಿದ್ರಿ. ಮತ್ತೆ ಈಗಿನ ಅಂಗಡಿ ಐತಲ್ರಿ 150 ಕೋಟಿ ಗುಡ್ ಐತ್ರಿ ಸರ್, ಹಿಂಗ 26 ಕೋಟಿ ಐತ್ರಿ ಸರ್. ಅದ್ರದ್ದು ಏನ್ ಪ್ರೂಫ್ ಐತ್ರಿ ಸರ್? ಏನ್ ಪ್ರೂಫ್ ಐತ್ರಿ ಸರ್? ಅದ್ರದ್ದು ತೆಗೇನ್ರಿ, ಅದು ತೆಗೇನ್ರಿ, ನಾವು ತೆಗಿತೀವಿ, ಒಪ್ಪೋತೀವಿ, ಕೈ ಐತೆ ಒಪ್ಪೋತಿಲ್ಲ, ತೆಗಿತೇನೆ ನಾವು ತೆಗಿತೇನೆ. ಉಳಿದು ಅಂಗಡಿ ಮಾತಾಡುದಿಲ್ಲ, ಅಂಗಡಿ ತಗಸ್ರಿ ಅದನ್ನ ಮಾಡೋಣ. 20 ಮಂದಿ ಬದುಕ್ತಾರ ಮಲಕದ್ರಾಗ, 20 ಮಂದಿ ಹಿಂಗ 6 ಕೋಟಿ ಜಾಗ ಹೋಗ್ತದೆ. ಅದ ಜಾಗ ನಾವು ಗೌರ್ಮೆಂಟ್ ಕೊಡೋನಲ್ಲ, ಎಲ್ಲರಿಗೂ ಆಗಲಿ ಊಟ ಬದುಕ್ತೀವಿ ನಾವು. ಕೇಳಿಸ ನಾವು ಊಟ ಕೇಳಿಸ ಮಾತಾಡಿದ್ದು ಹೋಗಿ ಮುದೋಳಕ್ಕಾದ್ರಿ ರೆಸ್ಪಾನ್ಸ್ ಮಾಡೋದು